ನಾನು ಇಲ್ಲಿ ಇರೋದಕ್ಕೆ ಬಂದಿಲ್ಲ ತನುಜ, ಒಟ್ಟು ಹೋಗ್ತೀನಿ ಅಂತಿದ್ದಾಗ ಬಾಗಿಲ ಹತ್ರ ವಿನಯ್ ಬಂದ. ವಿನಯ್ ನೋಡುತ್ತಲೇ, ಅಣ್ಣ ಮೈಥಿಲಿ ಏನು ಹೇಳ್ತಿದ್ದಾಳೆ ಕೇಳಿಸ್ಕೊಂಡ್ಯಾ? ಹೊರ್ಟು ಹೋಗ್ತಾಳಂತೆ, ಬಂದು ಒಂದು ದಿನವೂ ಆಗಿಲ್ಲ. ಆಗಲೇ ಹೊರಡೋದು ಏನಣ್ಣ? ರಜೆ ಮುಗಿಯೋವರೆಗೆ ನನ್ನ ಜೊತೆ ಇರೋದಕ್ಕೆ ಹೇಳು ಅಂದ್ಲು ತನುಜ. ಅವಳಿಗೂ ಎಲ್ಲಿಗೂ ಹೋಗೋದಿಲ್ಲ ತನು, ನೀನು ಹೋಗಿ ತಿಂಡಿ ತೆಗೆದುಕೊಂಡು ಬಾ ಅಂತ ತನುಜಾಳನ್ನು ಕಳಿಸಿ ಮೈಥಿಲಿಯನ್ನು ನೋಡ್ತಾ, ಟೀ ಕುಡಿದು ಫ್ರೆಶ್ ಆದರೆ ಹೊರಗೆ ಹೋಗಬೇಕು, ರೆಡಿ ಆಗು ಅಂದ ವಿನಯ್. ಎಲ್ಲಿಗೆ ಹೇಳಿದರೆ ಹೊರತು ಬರಲ್ವಾ? ವಿನಯ್ ಧ್ವನಿ ಗಂಭೀರವಾಗಿ ಬಂದಿದ್ದರಿಂದ ಟೀ ಕುಡಿಯುತ್ತಾ ಪಕ್ಕದಲ್ಲಿದ್ದ ಕವರ್ ಮೇಲೆ ಬಟ್ಟೆ ಅಂಗಡಿ ಅಂತ ಬರ್ತಿರೋದನ್ನು ನೋಡಿ, ಇದೇನು ಅಂದು ಮೈಥಿಲಿ. ನಿನಗಾಗಿ ಬಟ್ಟೆಗಳು, ಇದು ಹಳ್ಳಿ, ಸಿಟಿಯಲ್ಲಿ ಹಾಕೋ ಬಟ್ಟೆಗಳನ್ನ ಹಾಕ್ಕೊಂಡು ನೋಡುವವರಿಗೆ ನಾವು ಹರಟೆ ಹೊಡೆಯೋ ವಿಷಯ ಆಗೋದು ಬೇಡ ಅಂತ ಚೂಡಿದಾರವನ್ನು ತಂದಿದ್ದೀನಿ, ಹಾಕೋ ಅಂತ ಕಬೋರ್ಡ್ನಲ್ಲಿ ಪರ್ಸ್ ತೆಗೆದುಕೊಳ್ತಿದ್ದಾಗ, ನನ್ನ ನಿನ್ನ ಮನೆಯಲ್ಲಿ ತಂದು ಇಟ್ಕೊಂಡಿದ್ದೀಯಾ ಅಂತ ತಿಳಿದ್ರು ಹಾಗೆ ಮಾತಾಡ್ತಾರೆ, ಆಗ ನನ್ನ ಕಳಿಸ್ಬಿಡ್ಬೇಕಲ್ವೇ ಅಂದ್ಲು ಮೈಥಿಲಿ. ವಿನಯ್ ಚುರುಕಾಗಿ ನೋಡ್ತಾ, ಈ ಬುದ್ಧಿವಂತಿಕೆಗೆ ಏನೂ ಕಡಿಮೆ ಇಲ್ಲ. ದೊಡ್ಡ ಝಾನ್ಸಿ ರಾಣಿಯಂತೆ ಆ ಆ್ಯಂಡ್ರೂನನ್ನು ಕುರುಡಾಗಿ ನಂಬಿ ಒಬ್ಬಳೇ ಹೋದಾಗ ಏನಾಯಿತು ಈ ಬುದ್ಧಿ? ನನ್ನ ಹತ್ರ ಮಾತ್ರ ನಿನ್ನ ಜಾಣ್ಮೆ ತೋರಿಸ್ತೀಯಾ ಅಂದ. ಆ್ಯಂಡ್ರೂ ಎಂಬ ಹೆಸರು ಕೇಳ್ತಿದ್ದಂತೆ ನಡೆದದ್ದೆಲ್ಲ ಕಣ್ಮುಂದೆ ಸಿನಿಮಾ ರೀಲಿನಂತೆ ಓಡ್ತು. ಮೈಥಿಲಿ ಕಣ್ಣುಗಳು ನೀರು ತುಂಬಿಕೊಂಡಂತಾಗಿ ಗಂಟಲಲ್ಲಿ ಕಹಿ ತಿಂದ ಅನುಭವವಾಗಿ ಅವಳ ಮುಖ ಮೌನವಾಯಿತು. ವಿನಯ್ ತಕ್ಷಣ ಕ್ಷಮಿಸು ಮೈಥಿಲಿ ಅಂತ ಮುಂದೆ ಬರ್ತಿದ್ರೆ ಅವಳು ಕೆಕ್ಕರಿಸಿ ನೋಡಿದ್ಲು. ಬೇಕಂತ ಅನ್ನಲಿಲ್ಲ ಅಂದ ಪಶ್ಚಾತ್ತಾಪ ಪಡ್ತಾ. ನೀನು ಹೇಳಿದ್ದು ನಿಜ ವಿನಯ್, ನನಗೆ ಬುದ್ಧಿ ಇದೆ, ಆದರೆ ಅದನ್ನು ಒಳ್ಳೆ ವಿಷಯಗಳಿಗೆ ಯಾವತ್ತೂ ಬಳಸಲಿಲ್ಲ. ಕೊನೆಗೆ ನಾನು ಮಾಡಿದ ಕೆಟ್ಟ ಕೆಲಸಕ್ಕೆ ನಾನೇ ಬಲಿಯಾದೆ. ಅದರ ಬೆಲೆಯನ್ನು ಸಾಯುವವರೆಗೂ ಅನುಭವಿಸಲೇಬೇಕು. ಮೈಥಿಲಿ ಪ್ಲೀಸ್, ನಾನು ಬೇಕಂತ ಅನ್ನಲಿಲ್ಲ. ನೀನು ಪದೇ ಪದೇ ನೀನು ಕಡಿಮೆ ಅಂದ್ಕೊಳ್ತಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ನಾನೇನು ದೊಡ್ಡ ಕೆಲಸ ಮಾಡಿದ್ದೀನಿ ಅಂತ ಎಲ್ಲರೂ ನನಗೆ ಮರ್ಯಾದೆ ಕೊಡೋಕ್ಕೆ? ನಿಜ ತಿಳಿದ್ರೆ ನನ್ನ ಇಷ್ಟಪಡ್ತಿರೋ ನಿನ್ನ ತಂಗಿ ಕೂಡ ಅಸಹ್ಯವಾಗಿ ನೋಡ್ತಾಳೆ. ಅಭಿಮಾನ ಪಡೋರು ಅಸಹ್ಯವಾಗಿ ನೋಡಿದ್ರೆ ಆ ನೋವು ನಾನು ತಡೆದುಕೊಳ್ಳಲಾರೆ ವಿನಯ್. ಪ್ಲೀಸ್ ನನ್ನನ್ನು ಯಾವುದಾದ್ರೂ ಬಸ್ ಹತ್ಸು, ಎಲ್ಲಾದರೂ ಹೋಗ್ತೀನಿ ಅಂದ್ಲು. ಇಲ್ಲಿಯೇ ಇಟ್ಟು ನಿನ್ನನ್ನು ನೋಯಿಸೋದಿಲ್ಲ ಮೈಥಿಲಿ, ಹಾಗಂತ ಗಾಳಿಗೂ ಬಿಡೋದಿಲ್ಲ. ನಿನಗಾಗಿ ಏನು ಮಾಡಿದ್ರೂ ಒಳ್ಳೆಯದನ್ನೇ ಮಾಡ್ತೀನಿ. ಈಗ ಮಾತ್ರ ನೀನು ನನ್ನ ಜೊತೆ ಹೊರಗೆ ಬರಬೇಕು, ವಾದ ಮಾಡಬೇಡ, ಪ್ಲೀಸ್ ರೆಡಿಯಾಗು ಅಂತ ಹೇಳಿ ಹೊರಟು ಹೋದ ವಿನಯ್. ಅರೇ, ಅರ್ಧ ಟೀ ಇಲ್ಲೇ ಇದೆ, ಕುಡಿಲಿಲ್ವಾ? ಅಭ್ಯಾಸ ಇಲ್ವಾ ಅಥವಾ ಕಾಫಿ ಮಾಡಿಕೊಡ್ಲೆ ಅಂತ ತನುಜಾ ಬಂದ್ಲು. ಬೇಡ, ಚೆನ್ನಾಗಿದೆ ಅಂತ ತಣ್ಣಗಾದ ಟೀಯನ್ನು ಗಂಟಲಿಗೆ ಸುರ್ಕೊಂಡು ಕವರ್ನಿಂದ ಒಂದು ಜೊತೆ ಬಟ್ಟೆಯನ್ನು ತೆಗೆದುಕೊಂಡು ಸ್ನಾನ ಮಾಡಬೇಕು ಅಂತಿದ್ರೆ, ಇಲ್ಲೇ ಇರ್ತೀಯಲ್ಲ ಅಲ್ವಾ, ಹೋಗಲ್ಲ ತಾನೇ ಅಂದ್ಲು ತನುಜಾ. ಮೈಥಿಲಿ ಇಲ್ಲ ಅಂತ ತಲೆ ಅಲ್ಲಾಡಿಸಿದ್ದಕ್ಕೆ ಅವಳಿಗೆ ಒಂದು ಹಗ್ ನೀಡಿ, ನೀರು ಕಾಯಿಸ್ತೀನಿ ಬಾ ಅಂತ ತನುಜಾ ಹೋಗ್ತಾ ಇದ್ದಾಗ, ನನಗೆ ತಣ್ಣೀರು ಅಭ್ಯಾಸ, ಬಿಸಿ ನೀರು ಹಾಕ್ಕೊಂಡ್ರೆ ನನಗೆ ಜ್ವರ ಬರುತ್ತೆ ಅಂದ್ಲು ಮೈಥಿಲಿ. ಹೌದಾ, ಇಂಥ ಅಭ್ಯಾಸ ನಾನು ಎಲ್ಲಿಯೂ ಕೇಳಿಲ್ಲ. ಎಲ್ರಿಗೂ ತಣ್ಣೀರು ಆಗೋದಿಲ್ಲ ಅಂತಾರೆ ಅಲ್ವಾ? ನಾನು ಅಷ್ಟೇ, ಅಷ್ಟು ವ್ಯತಿರಿಕ್ತ ಅಂತ ಸುಸ್ತಾಗಿ ನಕ್ಕು ತನುಜಾ ಜೊತೆ ಹೋದ್ಲು ಮೈಥಿಲಿ. ಹೊಸ ಬ್ರಷನ್ನು ನೀಡಿ, ನಿನಗೆ ಸೋಪು ಅಭ್ಯಾಸ ಇಲ್ಲ ಅಂತ ಅಣ್ಣ ಬೆಳಂಬೆಳಗ್ಗೆ ಟೌನ್ಗೆ ಹೋಗಿ ಇವೆಲ್ಲವನ್ನ ಹುಡುಕ್ತಂದಿದ್ದಾನೆ ಅಂತ ಶವರ್ ಜೆಲ್, ಶಾಂಪೂ ನೀಡಿ, ಸ್ನಾನ ಮಾಡಿ ಬಾ, ಬಿಸಿ ಬಿಸಿ ಇಡ್ಲಿ ಸಾಂಬಾರು ತಿನ್ನುವಂತೆ ಅಂತ ತನುಜಾ ಹೋದ್ಲು. ಬ್ರಷ್ ಮಾಡ್ತಾ ಸುತ್ತಲೂ ನೋಡ್ತಾ ಇದ್ಲು ಮೈಥಿಲಿ. ಗೋಡೆಯ ಪಕ್ಕದಲ್ಲಿ ತರಹೇವಾರಿ ಹೂವಿನ ಗಿಡಗಳು ಸುಗಂಧ ಬೀರ್ತಾ ಕಣ್ಣಿಗೆ ಮನಸ್ಸಿಗೆ ಆನಂದವನ್ನು ನೀಡ್ತಾ ಇದ್ವು. ಗೇಟ್ ಹೊರಗೆ ಸುಜಾತಮ್ಮ ಮತ್ತು ವಿನಯ್ ಯಾರ ಜೊತೆಯೋ ಮಾತಾಡ್ತಿದ್ರು. ವಿನಯನನ್ನು ನೋಡ್ತಾ ಇದ್ಲು ಮೈಥಿಲಿ. ತಿಳಿ ಕಿತ್ತಳೆ ಬಣ್ಣದ ಟೀ ಶರ್ಟ್ ಮತ್ತು ನೈಟ್ ಪ್ಯಾಂಟನ್ನು ಹಾಕ್ಕೊಂಡಿದ್ದ, ಎತ್ತರವಾಗಿದ್ದ. ಅವನಿಗೆ ತಾಯಿ ಭುಜದವರೆಗೆ ಇದ್ಲು.
ಅಂತ ಎತ್ತರದ ಮಗನಿದ್ರೆ ಆ ತಾಯಿಯ ಕಣ್ಣಿನಲ್ಲಿ ಕಾಣೋ ಹೆಮ್ಮೆ, ಮಾತಿನಲ್ಲಿನ ಸಂತೋಷ ಯಾರೋ ಹಣ ತಂದು ಕೊಟ್ಟಿರಬೇಕು. ಸುಜಾತ ಅವರದನ್ನು ಮಗನಿಗೆ ಕೊಡ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ತೆಗೆದುಕೊಟ್ಟವನಿಗೆ ನೀಡಿ ಮುಂದಿನ ಬೆಳೆ ಖರ್ಚಿಗಿಟ್ಕೊಳ್ಳಿ ಅಂತ ಹೇಳ್ದ ವಿನಯ್. ಅವನು ನಮಸ್ಕರಿಸಿ ಹೋದ್ಮೇಲೆ, ಏನೋ ಬಂದ ಮಹಾಲಕ್ಷ್ಮಿನ ಹಾಗೆ ಅನಿಸ್ತಿದೆಯಾ, ನಮ್ಮ ಕಷ್ಟ ನಿನಗೆ ಕಾಣಿಸಲ್ವಾ ಅಂತ ಸುಜಾತ ಕೋಪದಿಂದ ಅಂದ್ಲು. ಅಮ್ಮ, ಸುಬ್ಬಣ್ಣ ನಮ್ಮ ಹೊಲದಲ್ಲಿ ನಂಬಿ ಎಷ್ಟು ವರ್ಷಗಳಿಂದ ಬದುಕ್ತಿದ್ದಾನೆ. ಅವರಿಗೆ ನಾವೇ ಸಹಾಯ ಮಾಡದಿದ್ರೆ ಯಾರು ಮಾಡ್ತಾರೆ? ನಾಳೆ ಇದೇ ಹಣಕ್ಕಾಗಿ ಅವನು ಬೇರೆಯವ್ರ ಹೊಲಕ್ಕೆ ಹೋದರೆ ನಮಗೆ ಈ ಆದಾಯ ಕೂಡ ಬರಲ್ಲ ಅಮ್ಮ. ಯಾವಾಗಲೂ ಕೆಟ್ಟದ್ದನ್ನೇ ನೋಡಿದ್ರೆ ಒಳ್ಳೆಯದು ಎಲ್ಲಿ ಕಾಣುತ್ತೆ ಅಂತ ತಾಯಿಯ ಕೆನ್ನೆ ಎಳೆದು, ಬಾ ನಿನಗೆ ಸೀರೆಗಳು ತನುಜಾಗೆ ಉಡುಪು ಕೊಡಿಸ್ತೀನಿ ಅಂದ. ನನಗೆ ಸೀರೆ ಬೇಡ ಅಂದ್ಲು ಅವಳು. ಮತ್ತೆ ಏನು ಬೇಕು ಮಾತಾಶ್ರೀ? ಮನೆಗೆ ಈ ತಗಡು ತೆಗೆದು ಮಹಡಿ ಹಾಕ್ಸೋಣವ ವಿನಯ್? ಈಗ ಮನೆಗೇನು ಅವಸರ ಅಮ್ಮ? ತನುಜ ಮದುವೆ ಆಗಲಿ. ಅವಳು ಮದುವೆ ಆದರೆ ಮತ್ತೆ ಹಣ ಎಲ್ಲಿರುತ್ತೆ? ನಾಳೆ ನಿನಗೆ ಮದುವೆ ಮಾಡಿದ್ರೆ ಬರುವ ನನ್ನ ಸೊಸೆ ಈ ತಗಡಿನ ಮನೆಯಲ್ಲಿ ಹೇಗಿರ್ತಾಳೆ? ನಿಮ್ಮ ಸೊಸೆ ನನ್ನನ್ನು ಪ್ರೀತಿಸಿದ್ರೆ ಗುಡಿಸಿನಲ್ಲೂ ಹಾಯಾಗಿರ್ತಾಳೆ. ನೀವು ಇರೋದಕ್ಕಾಗಲ್ಲ ಅಂದರೆ ಹೇಳಿ, ಎ ಸಿ ಹಾಕಿಸ್ತೀನಿ ಅಂದಾಗ, ಬಡವ ನಾನು ಎ ಸಿ ಕೇಳಿದ್ನಾ ಅಂತ ಮಗನ ಕಿವಿ ಹಿಂಡುತ್ತಿದ್ಲು ಸುಜಾತ. ಅಬ್ಬ ಅಮ್ಮ, ನಿನ್ನ ಕೈಗಳು ಯಾಕೆ ಇಷ್ಟು ರಫ್ ಆಗಿವೆ? ಅಪ್ಪ ಈ ಕೈಯಿಂದ ಎಷ್ಟು ಏಟು ತಿಂದಿದ್ದಾರೋ ಪಾಪ ಅಂತ ಮರುಕ ಆಗುತ್ತೆ. ಅಂದರೆ ನಾನೇನು ಗಯ್ಯಾಳಿನ? ತಡಿ ನಿನ್ನ ಕೆಲಸ ಹೇಳ್ತೀನಿ ಅಂತ ಸುಜಾತ ಮಗನ ಹಿಂದೆ ಓಡ್ತಾ ಇದ್ಲು. ವಿನಯ್ ತಪ್ಪಿಸ್ಕೊಂಡು ಒಳಗೆ ಓಡೋದನ್ನು ನೋಡ್ತಿದ್ದ ಮೈಥಿಲಿ ಕಣ್ಣಲ್ಲಿ ಆನಂದದ ಕಣ್ಣೀರು ಬಂತು. ಬಡತನ ಇದ್ದರೂ ಎಷ್ಟು ಸಂತೋಷವಾಗಿದ್ದಾರೆ ಅಂದ್ಕೊಳ್ತಾ ತನ್ನ ಅಣ್ಣ, ಅಪ್ಪ, ಅಮ್ಮ, ಅರ್ಜುನ್ ಮತ್ತು ಶ್ರೀ ಜೊತೆ ಬಾಲ್ಯದಲ್ಲಿ ಆಡಿದ ಆಟಗಳು, ಮಾಡಿದ ಗಲಾಟೆ ಎಲ್ಲ ನೆನಪಾಯಿತು. ತನ್ನ ಜೀವನ ಹೀಗಾಗೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಅವಳೇ ಕೈಯಾರ ಮಾಡಿಕೊಂಡ ಕೆಲಸ ಇದು. ಮೈಥಿಲಿ ತಣ್ಣೀರು ತಲೆ ಮೇಲೆ ಸುರ್ಕೊಂಡು ಕಣ್ಣೀರನ್ನು ಹರಿಯೋದಕ್ಕೆ ಬಿಟ್ಲು. ಮನಸ್ಸಿನ ಭಾರ ಕಡಿಮೆಯಾದಂತೆ ಅನಿಸಿ ತಲೆಗೆ ಟವಲನ್ನು ಸುತ್ತಕೊಂಡು ಬಂದ್ಲು. ತನುಜ ತಿಂಡಿಯೊಂದಿಗೆ ರೆಡಿಯಾಗಿದ್ದಾಳೆ. ಸುಜಾತಮ್ಮ ಹಿತ್ತಲಿಗೆ ತರಕಾರಿಯನ್ನು ತರೋದಕ್ಕೆ ಹೋಗಿದ್ದಾಳೆ. ಫೋನ್ ನೋಡ್ತಾ ಇದ್ದಂತಹ ವಿನಯ್ ಶವರ್ ಜೆಲ್ ವಾಸನೆಗೆ ತಲೆ ಎತ್ತಿದಾಗ ತಲೆಗೆ ಟವಲ್ ಸುತ್ತಿ ಟಾಪ್ ಹಾಕ್ಕೊಂಡು, ಪ್ಯಾಂಟ್ ಬಾತ್ರೂಮ್ನಲ್ಲಿ ಹಾಕೊಳ್ಳುವ ಅಭ್ಯಾಸವಿಲ್ಲದೆ ಅದನ್ನು ಸೊಂಟಕ್ಕೆ ಸುತ್ತಕೊಂಡು ಗಬಗಬನೆ ರೂಮಿಗೆ ಓಡುತ್ತಿದ್ದ ಮೈಥಿಲಿ ಕಂಡ್ಳು. ಅವಳು ಅವನನ್ನು ಗಮನಿಸಲಿಲ್ಲ. ರೂಮಿಗೆ ಹೋಗಿ ಬಾಗಿಲು ಹಾಕಿ ಬಟ್ಟೆ ಬದಲಿಸಿದ ಮೇಲೆ ತನುಜಾಳನ್ನು ಕರೆದ್ಲು. ಅವಳು ಇರಲಿಲ್ಲ. ಅಮ್ಮ ಕರೆದ್ರೆ ಹಿತ್ತಲಿಗೆ ಹೋಗಿದ್ದಾರೆ. ವಿನಯ್ ಹೊರಗಿನಿಂದ ಬಂದು, ಏನು ಬೇಕು ಅಂದ. ಮೈಥಿಲಿ ಮಾತಾಡಲಿಲ್ಲ. ಮೈಥಿಲಿ, ಹೇಳು, ಏನಾಯಿತು ಅಂದ. ಅವನ ಧ್ವನಿಯಲ್ಲಿದ್ದ ಆತಂಕಕ್ಕೆ ಹಿಂದೆ ಜಿಪ್ಪಿದೆ. ನನಗೆ ಹಾಕೊಳ್ಳೋದಕ್ಕಾಗ್ತಿಲ್ಲ, ತನುಜಾಳನ್ನು ಕರೀತೀಯಾ ಅಂದ್ಲು. ಅವಳು ಹೊರಗಡೆ ಇರೋದನ್ನು ನೋಡಿ, ಬಾಗಿಲು ತೆಗಿ ಅಂದ ವಿನಯ್. ಅವಳು ಬಂದಿದ್ದಾಳೆ ಅಂತ ಬಾಗಿಲು ತೆಗೆದ ಮೈಥಿಲಿ ವಿನಯ್ ಒಳಗೆ ಬಂದಿದ್ದನ್ನು ನೋಡಿ ಬೆಚ್ಚಿ ಬಿದ್ಲು. ಹೆದರಬೇಡ, ಸಹಾಯ ಮಾಡಿ ಹೋಗ್ತೀನಿ. ಯಾರಾದರೂ ಸಡನ್ನಾಗಿ ಬರ್ತಾರೆ, ಬಾಗಿಲು ಹಾಕೋ ಅಂತ ಹಿಂದೆ ತಿರುಗಲು ಹೇಳ್ದ. ಮೈಥಿಲಿ ಮೌನವಾಗಿ ಹಾಗೆಯೇ ತಿರುಗಿದ್ಲು. ಬಿಳಿ ಬೆನ್ನಿನ ಮೇಲೆ ಉಗುರಿನ ಗೀಚಿದ ಗುರುತುಗಳು ಇನ್ನೂ ಹಸಿಯಾಗಿದ್ವು. ಅವಳಿಗೆ ನಡೆದ ಘೋರ ಕೃತ್ಯಕ್ಕೆ ಸಾಕ್ಷಿಯಾಗಿ ಅವು ಕಾಣ್ತಾ ಇದ್ವು. ಮೈ ಮೇಲೆ ಇನ್ನೂ ಎಷ್ಟು ಇಂತಹ ಗಾಯಗಳಿವೆಯೋ ಅಂದ್ಕೊಂಡ. ಅವಳಿಗೆ ಅವು ಪ್ರತಿದಿನ ಮಾಡಿದ ತಪ್ಪನ್ನು ನೆನಪಿಸುತ್ತವೆ ಅಂದ್ಕೊಳ್ತಾ ಜಿಪ್ಪನ್ನು ಮೆಲ್ಲಗೆ ಎಳೆದ. ತಲೆಗೆ ಟವಲ್ ಸರಿಯಾಗಿ ಸುತ್ತಿರಲಿಲ್ವೇನೋ, ಅದು ಬಿಚ್ಚಿ ಅವನ ಎದೆ ಮೇಲೆ ಬಿದ್ದು ತೇವವಾದ ಕೂದಲು ಹರಡಿಕೊಂಡವು. ಅವಳ ಕೂದಲಿನ ವಾಸನೆ ಅವನ ಮೂಗಿಗೆ ತಾಗಿ ಅರಿಯದ ಅನುಭವ ನೀಡ್ತಿದ್ರೆ, ಅವನ ಬೆಚ್ಚನೆಯ ಉಸಿರು ಕುತ್ತಿಗೆಗೆ ತಾಕ್ತಾ ಇದ್ರೆ ಮೈಥಿಲಿ ಕಲ್ಲಾದ ಗೊಂಬೆಯಂತೆ ಇದ್ಲು. ಅವಳ ಮೇಲಿರುವ ಪ್ರೀತಿಯೋ ಅಥವಾ ಸಂದರ್ಭವೋ ತಿಳಿಯದು. ಅವಳಿಗೆ ಇನ್ನಷ್ಟು ಹತ್ರ ಬಂದ ವಿನಯ್ ಕೂದಲನ್ನು ಪಕ್ಕಕ್ಕೆ ಸರಿಸಿ ಹಿಂದಿನಿಂದ ಅಪ್ಕೊಂಡು ಭುಜದ ಮೇಲೆ ಗಡ್ಡ ಇಟ್ಟ. ಮೈಥಿಲಿ ಹೃದಯದ ಬಡಿತ 100ರ ವೇಗದಲ್ಲಿ ಓಡ್ತಾ ಇತ್ತು. ತುಟಿಗಳು ನಡುಗ್ತಾ ಇದ್ವು. ರಾತ್ರಿ ಜ್ವರ ಬಂದ ಮೇಲೆ ತಲೆಗೆ ಸ್ನಾನ ಯಾಕೆ ಮಾಡಿದೆ, ಅದು ಕೂಡ ತಣ್ಣೀರಲ್ಲಿ?
ಅವನ ಕಾಳಜಿಗೆ ಅವಳು ಉತ್ತರಿಸೋದಕ್ಕೆ ಆಗಲಿಲ್ಲ. ನಿನ್ನೆ ಕೇಳ್ತಿರೋದು ಅಂದ ಮೃದು ಗಂಭೀರವಾಗಿ. ತಲೆನೋವಿತ್ತು ಅದಕ್ಕೆ ಅಂತ ತಡಬಡಾಯಿಸಿದ್ಲು. ಆಸ್ಪತ್ರೆಗೆ ಹೋಗೋಣ ಬಾ ಅಂದಾಗ ಯಾಕಿಷ್ಟು ಸಣ್ಣ ವಿಷಯಕ್ಕೆ ಅಂದ್ಲು. ಆದರೆ ತಾನು ಯಾಕೆ ಅವನಿಗೆ ಅಷ್ಟು ಮೃದುವಾಗಿ ಸ್ಪಂದಿಸ್ತಿದ್ದೀನಿ ಅಂತ ಅವಳಿಗೆ ಅರ್ಥ ಆಗಲಿಲ್ಲ. ಅವನನ್ನು ದೂರ ಕೂಡ ನೂಕೋದಕ್ಕಾಗಲಿಲ್ಲ. ತಲೆನೋವಿನ ಜೊತೆ ಇನ್ನೊಂದು ಕೆಲಸವೂ ಇದೆ ಅಂತ ಸಣ್ಣದಾಗಿ ಹೇಳಿ ಸಾರಿ ಅಂದ. ಯಾಕೆ ಅಂತ ಕೇಳುವಷ್ಟರಲ್ಲೇ ಅವಳ ಮೆತ್ತನೆಯ ಕುತ್ತಿಗೆ ಮೇಲೆ ಒಂದು ಮುತ್ತು ನೀಡಿ ಅಪ್ಪುಗೆಯನ್ನು ಬಿಗಿ ಮಾಡಿ ಹೊರಗೆ ಹೋಗಿ ಬಾಗಿಲನ್ನು ಹಾಕ್ತ. 8:30 ಆದರೂ ರೂಮ್ನಿಂದ ಹೊರಬರದ ಅನ್ವಿಕಾ ಮತ್ತು ಅರ್ಜುನನಿಗಾಗಿ ಬ್ರೌನಿ ಕಾಫಿ ಮತ್ತು ಗ್ರೀನ್ ಟೀಯನ್ನು ತಂದ್ಲು. ಬಾಗಿಲು ಲಾಕ್ ಆಗಿತ್ತು. ಇನ್ನೂ ಎದ್ದಿಲ್ಲ ಅಂತ ಕೆಳಗೆ ಬಂದು ರಾಧಾಕೃಷ್ಣ ಅವರಿಗೆ ಹೇಳಿದ್ಲು. ಮಕ್ಕಳು ಎದ್ದು ತಿಂಡಿ ಮುಗಿಸಿ ಪಕ್ಕದ ಪಾರ್ಕ್ಗೆ ಖುಷಿ, ಹೀರಾ ಮತ್ತು ಬ್ರೌನಿ ಜೊತೆ ಹೋದರು. ಎಚ್ಚರವಾದ ಅರ್ಜುನ್ ತನ್ನ ಎದೆ ಮೇಲೆ ಮಲ್ಲಿಗೆಯಂತೆ ಮಲಗಿದ್ದ ಹೆಂಡತಿಯ ಮುಖ ನೋಡಿ ಹಣೆ ಮೇಲೆ ಬಿದ್ದು ಕೂದಲನ್ನು ಸರಿಸಿ ಮುತ್ತಿಟ್ಟ. ಯಾವುದೇ ಅರಿವಿಲ್ಲದೆ ಗಂಡನ ಅಪ್ಪುಗೆಯಲ್ಲಿದ್ದ ಅನ್ವಿಕಾ ಸ್ಪಂದಿಸಲಿಲ್ಲ. ಮೆಲ್ಲಗೆ ಮೊಬೈಲ್ ತೆಗೆದು ನೋಡಿದ್ರೆ ಸಮಯ 9 ಆಗಿತ್ತು. ಮಕ್ಕಳಿಗಾಗಿ ಫೋನ್ ಮಾಡಿದ್ರೆ ಯಾರೂ ಎತ್ತಲಿಲ್ಲ. ವಾಟ್ಸಪ್ ನೋಡಿದಾಗ ತಾತ ಪಾರ್ಕ್ಗೆ ಕರ್ಕೊಂಡು ಹೋಗಿರೋದು ತಿಳಿಯಿತು. ಅವನ ಮುಖದಲ್ಲಿ ನಗು ಬಂತು. ಫೋನನ್ನು ಪಕ್ಕಕ್ಕಿಟ್ಟು ಹೆಂಡತಿಯನ್ನು ಅಪ್ಪಿ ತನ್ನ ಹತ್ರ ಎಳ್ಕೊಂಡ. ಮೈ ಕೈ ನೋವಿಗೆ ಅನ್ವಿಕಾ ಕಣ್ಬಿಟ್ಲು. ಎದುರಿಗಿದ್ದ ಗಂಡನ ಮುಖ ನೋಡಿ ನಾಚಿಕೆಯಿಂದ ಏನು ಮಾಡ್ತಿದ್ದೀರಿ ಅಂದ್ಲು. ಏನು ಮಾಡಿದೆ ಅಂತ ಮರ್ತೋಯ್ತಾ? ನೆನಪು ಮಾಡ್ಲಾ ಅಂತ ಇದೇ ಮೇಲೆ ಲವ್ ಬೈಟ್ ನೀಡಿದಾಗ ಅವಳು ಕೂಕ್ಕೊಳ್ಬಾರ್ದಂತ ತಡೆದು ಕಣ್ಣು ಮುಚ್ಚಿದ್ಲು. ಮಕ್ಕಳು ಬರ್ತಾರೆ ಅಂತ ಹೇಳೋದಕ್ಕೆ ಹೋದರೆ ಅವನು ಬಿಡಲಿಲ್ಲ. ಹೀಗೆ ಕೂಗಿದ್ರೆ ನಿನ್ನ ಪುಟ್ಟ ರಾಜ್ಕುಮಾರಿ ಓಡ್ ಬರ್ತಾಳೆ, ಅವಳಿಗೆ ನಾನು ಉತ್ತರ ಕೊಡೋದಕ್ಕಾಗಲ್ಲ ಬಿಡಿ ಮಹಾಪ್ರಭು ಅಂತ ಬಡಪಾಯಿಯಂತೆ ಬೇಡ್ಕೊಂಡ್ಳು. ಅದು ನಿನ್ನ ಸಮಸ್ಯೆ, ನೀನು ಎಷ್ಟು ಕೊಟ್ಟರು ತೀರದ ಬಾಕಿ ಉಳಿದಿದೆ ಅನ್ನುತ್ತಾ ಅವಳನ್ನು ತಿರುಗಿಸಿ ಮಲಗಿಸ್ದ. ನಿಮ್ಮ ಬಾಕಿ ತೀರಿಸದೆ ಹೋಗಲ್ಲ, ಆದರೆ ಹೇಳಿ ಸಮಯ ಆಯಿತು, ಮಕ್ಕಳಿಗೆ ತಿಂಡಿ ಕೊಡಬೇಕು ಅಂದಾಗ ಅವನು ನೋ ಅನ್ನುತ್ತಾ ಅವಳ ಕೈಗಳನ್ನ ಬೆಡ್ಗೆ ಒತ್ತಿ ಹಿಡಿದು ಕುತ್ತಿಗೆಗೆ ತುಟಿ ಒತ್ತದ. ಪ್ಲೀಸ್, ನಾನು ಒಳ್ಳೆ ಅರ್ಜುನ್ ಅಲ್ವಾ, ನೀವು ಇಷ್ಟು ತುಂಟ್ರಲ್ಲ, ಬುದ್ಧಿವಂತರು. ಅದು ಮನೆಯಲ್ಲಿ ಯಾರಾದರೂ ಇದ್ದಾಗ ಮಾತ್ರ. ಈಗ ನಾನು ತುಂಬ ನಾಟಿ ಬಾಯ್, ತುಂಬ ಡರ್ಟಿ ಕೆಲಸಗಳನ್ನ ಮಾಡ್ತೀನಿ ಅನ್ನುತ್ತಾ ತುಟಿ ಒತ್ತಿದ ಜಾಗದಲ್ಲಿ ಹಲ್ಲಿನ ಗಾಯ ನೀಡ್ದ. ಏನೋ ಅನ್ನೋದಕ್ಕೆ ಹೋದ ಅನ್ವಿಕಾ ತಕ್ಷಣ ಮಕ್ಕಳು ಮನೆಯಲ್ಲಿ ಇಲ್ವಾ ಅಂದ್ಲು. ತಾತ ಪಾರ್ಕ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಕಿವಿಯಲ್ಲಿ ಮೆಲ್ಲಗೆ ಹೇಳಿ ಕಿವಿಯನ್ನು ಕಚ್ಚಿದ. ಅವನ ದಾಳಿಗೆ ಅವಳು ಶರಣಾದ್ಲು. ಹೊರಗೆ ಸೂರ್ಯನ ಕಿರಣಗಳು ಶಾಖ ನೀಡ್ತಿದ್ರೂ ಅದಕ್ಕೆ ಮಿಗಿಲಾದ ಶಾಖ ಇವರಿಬ್ಬರ ಉಸಿರಾಟದಲ್ಲಿತ್ತು. ಅನ್ವಿಕಾ ಸೀರೆಯಲ್ಲಿ ತಲೆಗೆ ಟವಲ್ ಸುತ್ತಕೊಂಡು ಕನ್ನಡಿಯ ಮುಂದೆ ಕುಂಕುಮ ಇಟ್ಕೊಳ್ತಿದ್ದ ಅನ್ವಿಕಾಳನ್ನು ಅರ್ಜುನ್ ನೋಡ್ತಿದ್ದ. ಹಾಗೆ ನೋಡಬೇಡಿ ಅಂದ್ಲು. ಅವನು ಅವಳನ್ನು ಕನ್ನಡಿಗೆ ಒರಗಿಸಿ ನೇರವಾಗಿ ಕಣ್ಣುಗಳನ್ನು ನೋಡ್ದ. ನನ್ನಿಂದ ಆಗಲ್ಲ ನೀವು ಹಾಗೆ ನೋಡ್ತಾ ಇದ್ರೆ ಅಂತ ಅನ್ವಿಕಾ ತಲೆಯನ್ನು ತಗ್ಸಿದ್ಲು. ಆದರೆ ನನಗಿಷ್ಟ ನಿನ್ನ ಹೀಗೆ ನೋಡೋದು. ನಿನ್ನ ಕೆನ್ನೆಗಳು ಗುಲಾಬಿಯಂತೆ ಕೆಂಪಾದಾಗ ತುಂಬ ಚೆನ್ನಾಗಿರ್ತೀಯ. ಶರ್ಟ್ ನುಜ್ಜುಗುಜ್ಜಾಗುತ್ತೆ. ಮಕ್ಕಳು ಮನೆಯಲ್ಲಿಲ್ಲ ಅಂತ ನಿಮ್ಮ ಇಷ್ಟದಂತೆ ನಡೀತಿದೆ ಅಂತಿದ್ದವಳ ತಲೆಯ ಟವಲ್ ತೆಗೆದು ಬಾಲ್ಕನಿಗೆ ಕರೆದೊಯ್ದು ಅವಳನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಬೇಡ ಕಾಲು ತಗಲ್ತೆ ಅಂತ ಅನ್ವಿಕಾ ಹೇಳೋಷ್ಟರಲ್ಲಿ ಅವಳನ್ನು ಮಡಿಲಲ್ಲಿ ಕೂರಿಸ್ಕೊಂಡು ಪಕ್ಕಕ್ಕೆ ಸರಿಸಿ ಅವಳ ಮೈ ಸುಗಂಧ ಆಸ್ವಾದಿಸ್ತಿದ್ರೆ ಅನ್ವಿಕಾ ಉದ್ವೇಗಕ್ಕೊಳಗಾದ್ಲು. ಈ 4 ವರ್ಷಗಳಲ್ಲಿ ಅವಳು ಅನುಭವಿಸಿದ ಒಂಟಿತನ ಅದು. ಗಂಡನ ನೆನಪಾದಾಗಲೆಲ್ಲ ಜೀವ ಹೋಗ್ತಿತ್ತು. ಅವನು ಎಲ್ಲಿದ್ದರೂ ಓಡಿ ಬಂದು ಅವನು ಅಪ್ಕೊಳ್ಬೇಕು ಅನ್ನಿಸ್ತಿತ್ತು. ಅದರಲ್ಲೂ ಖುಷಿ ಹೊಟ್ಟೆಯಲ್ಲಿದ್ದಾಗ ಅರ್ಜುನನ ಕೈ ಅವಳ ಹೊಟ್ಟೆಯನ್ನು ಸವರ್ತಿದ್ದಾಗ ಅವಳು ಇಹಲೋಕಕ್ಕೆ ಬಂದು ಇಂಡಿಯಾಕ್ಕೆ ಯಾವಾಗ ಹೋಗೋಣ ಅಂದ್ಲು. ಇಲ್ಲಿ ಇಷ್ಟ ಆಗಲಿಲ್ವೇ ಅಂದ ಮೃದುವಾಗಿ. ಇಷ್ಟ ಆಯಿತು, ಇನ್ನೇನು ಸಮಸ್ಯೆ ಇಲ್ವಲ್ಲ, ನಾವು ನಮ್ಮ ಮನೆಗೆ ಹೋದ್ಮೇಲೆ ಸುಖವಾಗಿರ್ತೀವಲ್ಲ.
ಅನ್ವಿಕಾಳ ಮನಸ್ಸಿನ ಆತಂಕ ಅವನಿಗೆ ಗೊತ್ತಿತ್ತು. ಅವಳನ್ನು ಇನ್ನಷ್ಟು ಹತ್ರ ಕೆಳಕೊಂಡು, ಇನ್ನೂ ಒಂದು ದೊಡ್ಡ ಕೆಲಸ ಬಾಕಿ ಇದೆ ಹೆಂಡತಿ ಅಂದ. ಏನದು? ಅನ್ವಿಕಾ ಆತಂಕದಿಂದ ಕೇಳಿದ್ಲು. ನಮ್ಮ ಹನಿಮೂನ್. ಅವಳು ನಾಚಿಕೆಯಿಂದ ಸುಮ್ಮನಾಗಿ ಆ ಕ್ಷಣವನ್ನು ಅನುಭವಿಸ್ತಾ ಇದ್ದಾಗ ಅರ್ಜುನನ ಆಲೋಚನೆ ನಿನ್ನೆ ಬಂದ ಫೋನ್ ಕಾಲ್ ಕಡೆ ಹೋಯಿತು. ಅರ್ಜುನ್ ಆಫೀಸ್ನಲ್ಲಿದ್ದಾಗ ಅರ್ಷಾಸ್ ಹ್ಯಾಡ್ ಏಜೆನ್ಸಿಯ ರೇಷ್ಮಾ ರವಿಕಿರಣ್ ಫೋನ್ ಮಾಡಿದ್ರು. ರೇಷ್ಮಾ ರವಿಕಿರಣ್ ಪರ್ಸ್ನಲ್ ವಿಷಯವಾಗಿ ಮಾತಾಡಬೇಕು ಅಂದಾಗ ಅರ್ಜುನ್ಗೆ ಆಶ್ಚರ್ಯ ಆಯಿತು. ಅವಳ ಧ್ವನಿಯಲ್ಲಿ ಅಹಂಕಾರ ಇತ್ತು. ನಿಮ್ಮ ಅಕ್ಕನ ಮಗಳು ಹೀರಾ ವಿಷಯವಾಗಿ ಮಾತಾಡಬೇಕು. ಅವಳು ನಮ್ಮ ಮಗನಿಗೆ ಪರಿಚಯವಾಗಿ 10 ದಿನವೂ ಆಗಿಲ್ಲ. ನಮ್ಮ ಮಗ ಇಲ್ಲೇ ಬೆಳೆದವನು. ಶ್ರೀಮಂತ ಗೆಳೆಯರಿದ್ದಾರೆ. 2 ದಿನದಿಂದ ಊಟ ಮಾಡದೆ ರೂಮ್ನಲ್ಲಿದ್ದಾನೆ. ನಿಮ್ಮ ಹೀರಾ ಜೊತೆ ನಡೆದ ಗಲಾಟೆಯೇ ಕಾರಣ ಅಂತ ತಿಳಿಯಿತು. ವ್ಯಾಪಾರದಲ್ಲಿ ನೀವು ದೊಡ್ಡವರಾಗಿರಬಹುದು. ನಮ್ಮ ಹತ್ರವೂ ಹಣಕ್ಕೆ ಕೊರತೆ ಇಲ್ಲ. ಆದರೆ ಈ ವಿಷಯದಲ್ಲಿ ನಾವು ನಿಮ್ಮ ಜೊತೆ ಸೇರೋದಕ್ಕೆ ಸಿದ್ಧ ಇಲ್ಲ. ನಮ್ಮದು ಮರ್ಯಾದಸ್ಥ ಕುಟುಂಬ. ನಮ್ಮ ಅತ್ತೆ ಮಾವ ನಮ್ಮ ಜೊತೆ ಇದ್ದಾರೆ. ಯಾರಿಗೆ ಹುಟ್ಟಿದವಳು ಅಂತ ತಿಳಿಯದ ನಿಮ್ಮ ಮಗಳನ್ನು ನಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದು ಬಿಡಿ, ಕನಿಷ್ಠ ಅವಳನ್ನು ಗೆಳತಿಯಾಗಿ ನೋಡೋದು ಕೂಡ ನಮಗೆ ಇಷ್ಟ ಇಲ್ಲ. ಅರ್ಜುನನ ದವಡೆ ಕರಕರ ಕಡಿತಿತ್ತು. ಕೋಪದಿಂದ ಉಸಿರು ಜೋರಾಗಿತ್ತು. ನಿಮ್ಮಕ್ಕ ಯಾರ ಜೊತೆ ತಿರುಗಾಡಿ ಅವಳನ್ನು ಹೆತ್ತಲೋ ಗೊತ್ತಿಲ್ಲ. ಅವಳು ಆ್ಯಂಡ್ರೂ ಎಂಬುವವನ ಬಳಿ ಬೆಳೆದ್ಲು. ಅವನನ್ನು ನೀವು ಕೊಂದ್ರಿ. ನಿಮ್ಮ ಕುಟುಂಬದ ಸಂಬಂಧಗಳೇ ಸರಿಯಿಲ್ಲ. ಇನ್ನು ನೀವು ಒಬ್ಬ ಅನಾಥ ಹುಡುಗಿಯನ್ನು ಮದುವೆ ಆದ್ರಿ ಅಂದಾಗ ಅರ್ಜುನ್ ಅತಿ ಕೋಪದಿಂದ, ಮಿಸಸ್ ರವಿಕಿರಣ್, ನೀವು ಹದ್ದು ಮೀರ್ತಿದ್ದೀರಿ ಅಂದ. ರೇಷ್ಮಾ ಹೆದರ್ದೆ, ಒಬ್ಬ ತಾಯಿಯಾಗಿ ನನ್ನ ಆತಂಕ ಅರ್ಥ ಮಾಡ್ಕೊಳ್ಳಿ. ನನ್ನ ಮಗನಿಗೆ ಕೋಟ್ಯಾಂತರ ಆಸ್ತಿ ಇದೆ. ಜನ್ಮ ನೀಡಿದ ತಾಯಿಯ ಸಾವಿಗೆ ಕಾರಣ ಆದ ಆ ನಷ್ಟ ಜಾತಕದವಳನ್ನ ನಾವು ಸೊಸೆಯಾಗಿ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮಗ ಮೊಂಡು. ಹಠ ಮಾಡಿದ್ರೆ ನಾವೇನು ಮಾಡಲಾಗದು. ಅದಕ್ಕೆ ನಿಮ್ಮ ಮಗಳಿಗೆ ನೀವೇ ಬುದ್ಧಿ ಹೇಳಿ ದಾರಿಯಲ್ಲಿ ಇಟ್ಕೊಳ್ಳಿ. ಇನ್ನು ಮುಂದೆ ನನ್ನ ಮಗನ ಹೆಸರು ಎತ್ತದಂತೆ ನೋಡ್ಕೊಳ್ಳಿ ಅಂತ ಫೋನ್ ಕಟ್ ಮಾಡಿದ್ಲು. ಅನ್ವಿಕಾ ಕರೆದಾಗ ಅರ್ಜುನ್ ಆಲೋಚನೆಯಿಂದ ಹೊರಬಂದ. ಏನು ಯೋಚಿಸ್ತಿದ್ದೀರಿ? ಇನ್ನೂ ಕೆಲಸ ಇದೆಯೇ ಅಂದ್ಲು. ಇಲ್ಲ, ಹೋಗೋಣ ಅಂದ. ಆದರೆ ಅವಳ ಪ್ರೀತಿಯಲ್ಲಿ ಅವನ ಸಿಟ್ಟು ಕರಗ್ತು. 1 ಗಂಟೆಯ ನಂತರ ಮಮ್ಮಿ ಮಮ್ಮಿ ಅಂತ ಬಾಗಿಲು ಬಡಿತಾ ಇದ್ಲು ಖುಷಿ. ಅನ್ವಿಕಾ ಫ್ರೆಶ್ ಆಗಿ ಬಂದು ಬಾಗಿಲು ತೆಗೆದ್ಲು. ಅರ್ಜುನ್ ಆಗಲೇ ಆಫೀಸ್ಗೆ ಹೋಗಿದ್ದ. ಡ್ಯಾಡಿ ಇಲ್ಲ ಅಂತ ಮುನಿಸ್ಕೊಂಡ ಖುಷಿಯನ್ನು ಡ್ಯಾಡಿ ನಿನಗಾಗಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಸಮಾಧಾನಿಸಿದ್ಲು. ಸಾಯಂಕಾಲ ಕಾರಿನ ಸದ್ದಿಗೆ ಖುಷಿ ಓಡ್ ಹೋದ್ಲು. ತನ್ನೆರಡರಷ್ಟು ದೊಡ್ಡ ಪಾರ್ಸಲ್ ಕಂಡು ಅವಳ ಕಣ್ಣುಗಳು ಅರಳಿದ್ವು. ಡ್ಯಾಡಿ, ಇದೇನು ಅಂದ್ಲು. ಸರ್ಪ್ರೈಸ್ ಅಂದ ಅರ್ಜುನ್ ನಗ್ತ. ಖುಷಿ ಆತರದಿಂದ ಓಪನ್ ಮಾಡಿದ್ಲು. ಒಳಗಿದ್ದ ದೊಡ್ಡ ಗುಲಾಬಿ ಬಣ್ಣದ ಟೆಡಿ ಬೇರ್ ನೋಡಿ ಸಂತೋಷದಿಂದ ಚಪ್ಪಾಳಿಯನ್ನು ತಟ್ಟಿದ್ಲು. ಇಂಥದ್ದೇ ಇನ್ನೊಂದು ಸಿಗಲಿಲ್ಲ, ಇಲ್ದಿದ್ರೆ ನಿಮ್ಮಿಬ್ಬರಿಗೂ ತರ್ತಿದ್ದೆ ಅಂದ ಅರ್ಜುನ್. ಇಟ್ಸ್ ಓಕೆ ಡ್ಯಾಡಿ, ನಾವಿಬ್ಬರು ಹಂಚ್ಕೊಳ್ತೀವಿ ಅಂದ್ಲು ಖುಷಿ. ಮಗಳಿಗೆ ಮುತ್ತು ನೀಡಿದ ಅರ್ಜುನ್ ಅನ್ವಿಕಾಳನ್ನು ಗಮನಿಸ್ದ. ಅವಳು ಮುನಿಸ್ಕೊಂಡು ಡೈನಿಂಗ್ ಟೇಬಲ್ ಹತ್ತಿರ ಹೋದ್ಲು. ಅರ್ಜುನ್ ಮತ್ತು ಖುಷಿ ಬರುವಷ್ಟರಲ್ಲಿ ಹೀರಾ ತಾತನಿಗೆ ಮತ್ತು ಅನ್ವಿಕಾಗೆ ಬಡಿಸ್ತಾ ಇದ್ಲು. ಬಾ ಮಗು, ನೀನು ಕೂತ್ಕೋ ಅಂತ ಅರ್ಜುನ್. ಮಮ್ಮಿಗೆ ಜ್ವರ ಇದೆ ಡ್ಯಾಡಿ, ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಹೀರಾ ಹೇಳಿದ್ಲು. ಅರ್ಜುನ್ ತಕ್ಷಣ ಅವಳ ಹಣೆ ಮುಟ್ಟು ನೋಡ್ದ. ಬಿಸಿಯಾಗಿತ್ತು. ಅವನೇ ಅವಳಿಗೆ ಬ್ರೆಡ್ ಮತ್ತು ಹಾಲು ತಿನ್ನಿಸ್ದ. ನಾಳೆ ರಾತ್ರಿ ಇಂಡಿಯಾಕ್ಕೆ ವಾಪಸ್ ಹೋಗ್ತಿದ್ದೀವಿ ಅಂತ ಅರ್ಜುನ್ ಹೇಳ್ದ. ಎಲ್ಲರೂ ಒಪ್ಪಿದ್ರು. ಅರ್ಜುನ್ ಹೀರಾಳನ್ನು ಗಮನಿಸ್ದ. ಖುಷಿ ಎಷ್ಟು ಪವಿತ್ರವಾಗಿ ನಗ್ತಿದ್ದಾಳೋ ಅವಳು ಹಾಗೇ ಇದ್ಲು. ರಾತ್ರಿ ಅನ್ವಿಕಾ ಮಲಗಿದ್ದಾಗ ಅರ್ಜುನ್ ಅವಳಿಗೆ ಮಾತ್ರೆಯನ್ನು ನೀಡ್ದ. ಸ್ವರಾಜ್ಯಂ ಮತ್ತು ಲಕ್ಷ್ಮೀಪತಿ ಅವ್ರನ್ನ ನೋಡಿ ಹೋಗೋಣ ಅಂದ್ಲು ಅನ್ವಿಕಾ. ಅವರು ಇಲ್ಲಿಲ್ಲ ಅಂದ ಅರ್ಜುನ್. ಅನ್ವಿಕಾ ಅವನ ಎದೆಗೊರಗಿ, ನಿಮ್ಮ ಪ್ರೀತಿ ತಡೆಯಲಾಗದೆ ಇಷ್ಟು ಜ್ವರ ಬಂತು ಅಂದ್ಲು. ಅರ್ಜುನ್ ಅವಳಿಗೆ ಗಾಢವಾದ ಮುತ್ತು ನೀಡಿದ. ಮರುದಿನ ಬೆಳಿಗ್ಗೆ ಅನ್ವಿಕಾಳ ಜ್ವರ ಕಡಿಮೆಯಾಗಿತ್ತು.
ಬಟ್ಟೆ ಮಡಿಸ್ತಿದ್ದ ಅನ್ವಿಕಾ ಬಳಿ ಓಡ್ ಬಂದ ಖುಷಿ, ಮಮ್ಮಿ ಮಮ್ಮಿ, ನನ್ನ ಬಾಯ್ ಫ್ರೆಂಡ್ ಬಂದಿದ್ದಾನೆ, ಟಾಲ್ ಆಗಿ ಹ್ಯಾನ್ಸಮ್ ಆಗಿರೋ ಹರ್ಷ ಬಂದಿದ್ದಾನೆ ಅಂತ ಕಿಲ ಕಿಲ ನಕ್ಕಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.